ಲೋಕಸಭೆ ಚುನಾವಣೆ ಮಾತ್ರ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಅಂದರೆ ನಾವು ಈಗೇನಾದ್ರು ಪ್ರಣಾಳಿಕೆಯಲ್ಲಿ ಹೇಳಿ ಕೊಡಲಿಲ್ಲ ಅಂದಿದ್ರೆ ಆಮೇಲೆ ಲೋಕಸಭಾ ಅವ್ರಿಗೂ ಕಾಯ್ತಾರ ಬಿ ಜೆ ಪಿಯವ್ರು ಮಾಡ್ದಂಗೆ. ಬಿ ಜೆ ಪಿಯವರಿಗೆ ಅವ್ರಿಗೆ ಯೋಗ್ಯತೆ ಇಲ್ಲ. ಇಂಥ ಕಾರ್ಯಕ್ರಮ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಕಾರ್ಯಕ್ರಮ ಅವ್ರ ಜೀವನದಲ್ಲಿ ಕೊಟ್ಟೇ ಇಲ್ಲ. ಅವರು ಯಾವ್ದಾದ್ರು ಒಂದು ಹೇಳಿ ಬೇಕಾದ್ರೆ ಯಾವ್ದು ಕಾರ್ಯಕ್ರಮ ಕೊಟ್ಟಾರೆ ನಿಮಗೆ ಗೊತ್ತಾ ಅದು ಕಷ್ಟಪಡ್ತಾ ಇದ್ದಾರೆ ಅಂತೇಳಿ? ಒಂದು ನಿಮಿಷ, ಬಿ ಜೆ ಪಿಯವ್ರು ಹೇಳಿದ ತಕ್ಷಣ ನೀವು ಅದು ಕೇಳಬೇಕು. ನಿಮಗೆಲ್ಲಿ ಗೊತ್ತಾಯ್ತು ಕಷ್ಟಪಡ್ತಾ ಇದ್ದಾರೆ ಅಂತೇಳಿ? ಯಾರು ಹೇಳಿದಾರಂತೆ? ಯಾರು ಹೇಳಿದ್ದು? ನಾನು ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಹತ್ರ ಮಾತಾಡಿದೆ. ಒಂದೊಂದು ಗ್ರಾಮ ಪಂಚಾಯತಿಗೆ ಸುಮಾರು ಆವ್ರೇಜ್ ಆಫ್ 8 crores ಪರ್ ಇಯರ್ ಬರೀ ಇಂಥ ಒಂದು ಏನು ಭಾಗ್ಯಗಳಲ್ಲೇ ಕೊಡ್ತಾ ಇದ್ದೀವಿ ನಾವು. ಬರೀ ಇದು 5 ನಾನು ಹೇಳ್ತಾ ಬರೀ 5 ಭಾಗ್ಯಗಳಲ್ಲಿ ಸುಮಾರು 8 ಕೋಟಿ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ತಾ ಇದೆ. ತಿಳ್ಕೊಳ್ಳಿ, ನನಗನ್ಸುತ್ತೆ ಇದು ಇತಿಹಾಸ. ಅದ್ರ ಜೊತೆಗೆ ಈಗ ಬೇರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗಲೇ ಅದನ್ನ ನಾವೆಲ್ಲರೂ ಕೂಡ ನಾವೇನೇನು ಕಾರ್ಯಕ್ರಮ ಮಾಡಿದ್ವಿ ಅದು ಆಗಲೇ ಶುರುವಾಗಿದೆ, ಅದಾಗ್ತದೆ. ಸರ್, ಕುಮಾರಸ್ವಾಮಿ ಅವರು ಒಂದು ಮಾತಾಡಿದ್ದಾರೆ ಸರ್, ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮ ಜಾತ್ರೆ ಮಾಡ್ತಿದ್ದಾರೆ, ಜನರುಗಳ ದುಡ್ಡಲ್ಲಿ ಇವರು ಗ್ಯಾರಂಟಿ ಇದರಲ್ಲಿ ಒಂದು ರೀತಿ ಜಾತ್ರೆ ಥರ ಸಂಭ್ರಮ ಬರ್ತಿದ್ದಾರೆ ಕಾಂಗ್ರೆಸ್. ನೋಡ್ರಿ, ನಾವು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಮಾಡ್ಬೋದೇ ಹೊರತು ಎಲ್ಲಮ್ಮನ ಜಾತ್ರೆ ಮಾಡಿ ನಮಗಂತೂ ಅಭ್ಯಾಸ ಇಲ್ಲ. ನಾವು ನಮ್ಮ ಊರ ಕಡೆ ಮಾರಿ ಹಬ್ಬ ಮಾಡ್ತೀವಿ ಅಷ್ಟೇ. ನಾವು ಎಲ್ಲಮ್ಮನ ಜಾತ್ರೆ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ನಾವು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.